ಹಾಯ್ ಫ್ರೆಂಡ್ಸ್, ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ, ನೀವೇನಾದರೂ ಡಿಮ್ಯಾಟ್ ಖಾತೆ ಓಪನ್ ಮಾಡಿ ಶೇರ್ ಮಾರ್ಕೆಟ್ ಟ್ರೇಡಿಂಗ್ ಮಾರ್ಕೆಟಲ್ಲಿ ನೀವು ತೊಡಕೊಂಡಿದ್ರೆ, ಹಾಗಾದರೆ ಇವತ್ತಿನ ಒಂದು ಜೈಮಾನದಲ್ಲಿ ಇವತ್ತಿನ ಒಂದು ಟ್ರೇಡಿಂಗಲ್ಲಿ ಯಾವ ಶೇರ್ಗಳನ್ನು ತೆಗೆದುಕೊಂಡ್ರೆ ನಿಮಗೆ ಲಾಭ ಆಗುತ್ತೆ, ಯಾವ ಶೇರ್ ತಗೊಂಡ್ರೆ ನೀವು ನಷ್ಟ ಅನುಭವಿಸದೆ ಲಾಭವನ್ನು ಪಡ್ಕೊಳ್ತೀರಾ, ವಿಚ್ ಆರ್ ದ ಬೆಸ್ಟ್ ಶೇರ್ಸ್ ಇನ್ ದಿಸ್ ಸಿಚುವೇಶನ್. ಹಾಗಾದರೆ ಬನ್ನಿ ನೋಡೋಣ, ಬನ್ನಿ ಯಾವ ಶೇರ್ಸ್ಗಳನ್ನು ತೆಗೆದುಕೊಂಡ್ರೆ ನೀವು ಟ್ರೇಡಿಂಗ್ ಮಾರ್ಕೆಟಲ್ಲಿ ನೀವು ದುಡ್ಡು ಗಳಿಸ್ಬೋದು ಅನ್ನೋದು ಸಂಪೂರ್ಣ ಮಾಹಿತಿಯನ್ನು ಇಲ್ಲಿ ಕೊಡ್ತಾ ಇದ್ದೇನೆ. ಬನ್ನಿ ನೋಡಿ, ಇವತ್ತು ಮತ್ತು ನಾಳೆ ಮುಂದಿನ ದಿನಗಳಲ್ಲಿ ಯಾವ ಶೇರ್ಸ್ಗಳನ್ನು ಯಾವ ಕಂಪ್ನಿಗಳಲ್ಲಿ ನಿಮ್ಮ ದುಡ್ಡನ್ನು ಇನ್ವೆಸ್ಟ್ಮೆಂಟ್ ಮಾಡಿಕೊಂಡ್ರೆ ನೀವು ಶೇರ್ಸ್ಗಳನ್ನು ತೆಗೆದುಕೊಂಡ್ರೆ ನಿಮಗೆ ಲಾಭ ಆಗುತ್ತೆ ಅಂದರೆ ತುಂಬ ಬೆಸ್ಟ್ ಶೇರ್ಸ್ಗಳನ್ನು ಈ ಒಂದು ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತಾ ಇದ್ದೇನೆ. ನೋಡಿ ಫ್ರೆಂಡ್ಸ್, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ SBI ಎಂಬ ಒಂದು ಶೇರ್ ಇದೆ. ಹೌದೇ, ನೀವು ಡಿಮ್ಯಾಟ್ ಖಾತೆಯನ್ನು ಓಪನ್ ಮಾಡಿ ಟ್ರೇಡಿಂಗ್ ಮಾರ್ಕೆಟನ್ನು ನೀವೇನಾದರೂ ಯೂಸ್ ಮಾಡ್ತಾಯಿದ್ರೆ, ಬ್ರೋಕರ್ ಮುಖಾಂತರ ಒಂದು ಆ್ಯಪ್ ಮುಖಾಂತರ ನೀವು ಟ್ರೇಡಿಂಗ್ ಮಾಡ್ತಾಯಿದ್ರೆ, ನೀವು ಮೊಟ್ಟ ಮೊದಲು ಯಾವ ಶೇರ್ ತೊಗೊಳ್ಬೇಕು ಅಂದರೆ SBI ಅಂದರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಇದರಲ್ಲಿ ನೀವು ಶೇರ್ ಮಾಡಿದರೆ ನಿಮ್ಗೆ ಯಾವುದೇ ಕಾರಣಕ್ಕೂ ಕೂಡ ಮೋಸ ಹೋಗೋದಿಲ್ಲ. ಇದು ಯಾಕಂದರೆ ನಮ್ಮ ಭಾರತೀಯ ಅತ್ಯುನ್ನತವಾದಂತಹ ಟ್ರೇಡಿಂಗ್ ಇರುವಂತಹ ಒಂದು ಕಂಪ್ನಿ. ಇದರಲ್ಲಿ ಯಾವುದೇ ರೀತಿ ಮೋಸ ಇರೋದಿಲ್ಲ. ನಿಮಗೆ ಒಂದು ದಿನ ಮೈನಸ್ ಆದರೂ ಕೂಡ ಮುಂದಿನ ದಿನಗಳಲ್ಲಿ ಈ ಒಂದು ಶೇರ್ ಮಾಡೋದರಿಂದ ನಿಮಗೆ ಲಾಭ ತಂದು ಕೊಡ್ತದೆ. SBIದಲ್ಲಿ ಶೇರ್ ಮಾಡಿ, ಓಕೆನಾ? ಅಂದರೆ ನೀವು 1 ತಿಂಗಳು 2 ತಿಂಗಳು 3 ತಿಂಗಳುಗಟ್ಟಲೆ ಬಿಟ್ಟರೆ ನಿಮಗೆ ತುಂಬ ಲಾಭ ಸಿಗುತ್ತೆ. ಇನ್ನೊಂದು ಶೇರ್ ಇರೋದೆ, ಯಾಕಂದರೆ ಇನ್ನೊಂದು ಶೇರ್ ಯಾವುದು ಅಂದರೆ HDFC ಬ್ಯಾಂಕ್. SBI ಮತ್ತು HDFC ಬ್ಯಾಂಕಲ್ಲಿ ಕೂಡ ನೀವು ಶೇರ್ ಮಾಡ್ಕೊಳ್ಬೋದು. ಯಾಕಂದರೆ ಟಾಪ್ ನಿಮಗೆ ಶೇರ್ಸ್ಗಳನ್ನು ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೇನೆ. ಈ ಶೇರ್ಸ್ಗಳನ್ನು ಬಿಟ್ಟು ಬೇರೆ ಶೇರ್ಸ್ಗಳನ್ನು ಮಾಡಿ, ಬಟ್ ಈ ಶೇರ್ಸ್ಗಳಲ್ಲೂ ಕೂಡ ಕಡ್ಡಾಯವಾಗಿ ನೀವು ನಿಮ್ಮ ಶೇರ್ಸ್ಗಳನ್ನು ಹಾಕಿದರೆ ನಿಮಗೆ ಯಾವುದೇ ಕಾರಣಕ್ಕೂ ಲಾಸ್ ಆಗೋದಿಲ್ಲ. ಒಂದು SBI ಇದರಲ್ಲಿ ಶೇರ್ ಮಾಡಿ, ಹಾಗೆ ನಿಮ್ಮ ಜೊತೆಗೆ HDFC ಬ್ಯಾಂಕಲ್ಲಿಯೂ ಕೂಡ ನಿಮ್ಮ ಒಂದು ಇನ್ವೆಸ್ಟ್ಮೆಂಟ್ ಮಾಡಿ ನಿಮಗೆ ಲಾಭವನ್ನು ತಂದು ಕೊಡ್ತದೆ. ಜೊತೆಗೆ ಟಾಟಾ ಸರ್ವಿಸ್ LTD, ಓಕೆ, ಟಾಟಾ ಸ್ಟೀಲ್, ಟಾಟಾ ಮೋಟರ್ ಇವೆಲ್ಲವೂ ಕೂಡ ತುಂಬ ಇಂಪಾರ್ಟೆಂಟ್. ಟಾಟಾ ಕಂಪ್ನಿಯಲ್ಲೂ ಕೂಡ, ಟಾಟಾ ಬಿರ್ಲಾ ಕಂಪ್ನಿಯಲ್ಲೂ ಕೂಡ ನಿಮ್ಮ ಶೇರನ್ನು ಮಾಡಿಕೊಳ್ರಿ, ಶೇರನ್ನು ಹಾಕ್ಕೊಳ್ರಿ, ಇನ್ವೆಸ್ಟ್ಮೆಂಟ್ ಮಾಡಿಕೊಳ್ರಿ. ನಿಮ್ಗೆ ಯಾವುದೇ ಕಾರಣಕ್ಕೂ ಕೂಡ ಮೋಸ ಹೋಗೋದಿಲ್ಲ. ಜೊತೆಗೆ ನೆಕ್ಸ್ಟ್ ರಿಲಯನ್ಸ್ ಇಂಡಸ್ಟ್ರೀಸ್, it is very important in this situation in our India also, one of the biggest company. ಓಕೆ, ರಿಲಯನ್ಸ್ ಅಂಬಾನಿಯವರದು ರಿಲಯನ್ಸ್ ಕಂಪ್ನಿ. ಇದರಲ್ಲೂ ಕೂಡ ಶೇರ್ ಮಾಡಿ, ಯಾವುದೇ ಕಾರಣಕ್ಕೂ ನಿಮಗೆ ಮೋಸ ಹೋಗೋದಿಲ್ಲ. ಜೊತೆಗೆ ICICI ಬ್ಯಾಂಕ್, ಇದರಲ್ಲೂ ಕೂಡ ಶೇರ್ ಮಾಡಿ, ಯಾವುದೇ ಕಾರಣಕ್ಕೂ ಕೂಡ ನಿಮಗೆ ಮೋಸ ಹೋಗೋದಿಲ್ಲ. ನೀವು 1 ಅಥವಾ 2 ತಿಂಗಳು 3 ತಿಂಗಳು ಬಿಟ್ಟರೂ ಕೂಡ ನಿಮಗೆ ಲಾಭ ತಂದು ಕೊಡ್ತದೆ. ಲೈಫ್ ಇನ್ಶೂರೆನ್ಸ್, ಇದು ಕೂಡ ಅತ್ಯುತ್ತಮವಾದಂತಹ ಶೇರ್. ಈ ಶೇರನ್ನು ಕೂಡ ತಗೊಳ್ರಿ. ಲೈಫ್ ಇನ್ಶೂರೆನ್ಸ್ ಇದು ಕೂಡ ನಿಮಗೆ ತಂದು ಕೊಡ್ತದೆ ಲಾಭವನ್ನು. ಆಯಿಲ್ ಆ್ಯಂಡ್ ನ್ಯಾಚುರಲ್ ಗ್ಯಾಸ್ ಕಾರ್ಪೊರೇಷನ್ LTD, ಆಯಿಲ್ ಆ್ಯಂಡ್ ನ್ಯಾಚುರಲ್ ಗ್ಯಾಸ್, ಇದರಲ್ಲೂ ಕೂಡ ತುಂಬ ಇಂಪಾರ್ಟೆಂಟ್ ಇದು. ಇದರಲ್ಲೂ ಕೂಡ ನೀವೇನಾದರೂ ಶೇರ್ ತೊಗೊಂಡ್ರೆ ತುಂಬ ಯೂಸ್ ಆಗುತ್ತೆ. ಓಕೆ, ನೆಕ್ಸ್ಟ್ ಇಂಡಿಯನ್ ಆಯಿಲ್ ಆ್ಯಂಡ್ ಕಾರ್ಪೊರೇಷನ್, ಇದು ಒಂದು ಶೇರ್ ಕೂಡ ನಿಮ್ಮ ಒಂದು ಲೈಫಲ್ಲಿ ಟರ್ನಿಂಗ್ ಪಾಯಿಂಟ್ ಆಗುತ್ತೆ. ಇದರಲ್ಲೂ ಕೂಡ ಯಾವುದೇ ರೀತಿ ನಿಮಗೆ ಮೋಸ ಹೋಗೋದಿಲ್ಲ. ಇನ್ಫೋಸಿಸ್ LTD ಆ್ಯಂಡ್ ಭಾರತ್ ಪೆಟ್ರೋಲಿಯಂ ಕಾರ್ಪೊರೇಷನ್ LTD, ಇವು ಕೂಡ ಶೇರ್ಗಳು ತುಂಬ ಇಂಪಾರ್ಟೆಂಟ್. ನೆಕ್ಸ್ಟು ನಿಮಗೆ ನೀವು ಏನೇ ಮಾಡಿದರೂ ಕೂಡ ಶೇರ್ ತೊಗೊಳ್ಬೇಕು ಆದರೆ ಒಂದೇ ಒಂದು ಮೆಥಡಲ್ಲಿ ಶೇರ್ ತೊಗೊಳ್ಲಿಕ್ಕೆ ಹೋಗ್ಬೇಡ್ರಿ. ಇವಾಗ ವಿದ್ಯುತ್ತನ್ನೇ ನೀವು ಶೇರ್ ತೊಗೊಂಡ್ರೆ ನೀವು ಲಾಸ್ ಮಾಡ್ಕೊಳ್ತೀರ. ಎಲ್ಲ ಮಾದರಿಯಲ್ಲೂ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ನೀವು ಒಂದೊಂದು ಶೇರ್ಗಳನ್ನು ತೆಗೆದುಕೊಳ್ತಾ ಹೋಗಬೇಕಾಗುತ್ತೆ. ಉದಾಹರಣೆಗೆ ಫಾರ್ಮ್ಸಿಗೆ ಬಂದಾಗ ನೀವೇನು ಮಾಡಬೇಕು, NBCC ಇವೆಲ್ಲ ಶೇರ್ ತೊಗೊಳ್ಬೋದು. ಆ್ಯಂಡ್ ನೆಕ್ಸ್ಟು ಬಯೋಕಾನಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಬಯೋಕಾನ್ ಕೂಡ ಒಳ್ಳೆಯ ಶೇರ್. ಇದು ನಿಮಗೆ ಫಾರ್ಮ್ಸಿಗೆ ಸಂಬಂಧಪಟ್ಟ ಹಾಗೆ ಇದೆ. ನೀವು ವಿದ್ಯುತ್ತಿಗೆ ಸಂಬಂಧಪಟ್ಟ ಹಾಗೆ ಶೇರ್ಗಳನ್ನು ತೊಗೊಳ್ಬೇಕು ಅಂದರೆ ನಿಮಗೆ ಕೋಲ್ ಇಂಡಿಯಾ ಬರುತ್ತೆ, NTPC, ಪವರ್ ಗ್ರಿಡ್, ಇವೆಲ್ಲವೂ ಕೂಡ ಈ ಒಂದು 3 ಶೇರಲ್ಲಿ ನೀವು ವಿದ್ಯುತ್ತಿಗೆ ಸಂಬಂಧಪಟ್ಟ ಹಾಗೆ ನೀವು ಶೇರ್ಗಳನ್ನು ತೆಗೆದುಕೊಳ್ಬೋದು. ಇದರಲ್ಲಿ ನಿಮ್ಗೆ ಯಾವುದೇ ರೀತಿಯ ಲಾಸ್ ಆಗೋದಿಲ್ಲ. ಜೊತೆಗೆ ನೀವು ಇದು ಟೆಕ್ ಮಹೇಂದ್ರ ತೊಗೊಳ್ಬೋದು.
ಹಾಗೆ ಕೋಟಕ್ ಬ್ಯಾಂಕಲ್ಲಿ ಶೇರ್ ಹಾಕ್ಕೊಳ್ಬೋದು. ಹಾಗೆ ಜೊತೆಗೆ ಅಶೋಕ್ ಮಹೇಂದ್ರ ಇದರಲ್ಲೂ ಕೂಡ ಶೇರ್ ಹಾಕ್ಕೊಳ್ಬೋದು. ಹಲವಾರು ಶೇರ್ಗಳು ಇದ್ದಾವೆ. ನಾ ಹೇಳಿದಂಥ ಶೇರ್ಗಳಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿದರೆ ಯಾವುದೇ ಕಾರಣಕ್ಕೂ ನೀವು ಶೇರ್ ಮಾರ್ಕೆಟಲ್ಲಿ ಲಾಸ್ ಅನ್ನೋದೇ ಇರೋದಿಲ್ಲ. ದಯವಿಟ್ಟು ನಾ ಹೇಳಿದಂಥ ಶೇರ್ಗಳಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿರಿ. 5-6 ತಿಂಗಳು ಬಿಡಿ, ಅಥವಾ 2 ತಿಂಗಳು ಬಿಡಿ, 3 ತಿಂಗಳು ಬಿಡಿ, 1 ತಿಂಗಳು ಬಿಡಿ, ನಿಮಗೆ ಆಲ್ಮೋಸ್ಟ್ ಆಗಿ ನೀವು ಆದಾಯವನ್ನು ಗಳಿಸ್ತೀರಾ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಹಾಗೆ ನನ್ನ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್.